ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲರ್ ಚಿನ್ನು. ಇವತ್ತು ನಾವು ಮಂತ್ರಾಲಯದಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಇದೇ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಮಂತ್ರಾಲಯದಿಂದ ಇದು ಪ್ರತಿ ಸಾಯಂಕಾಲ 6:01ಕ್ಕೆ ಹೊರಟು ಮಾರನೇ ದಿನ ಬೆಳಗ್ಗೆ 8:00ವರೆಗೆ ಗೋಕರ್ಣ ರೀಚ್ ಆಗುತ್ತೆ. ಸೊ ನಾವು ಇವತ್ತು ಈ ಬಸ್ಸಲ್ಲಿ ಗೋಕರ್ಣವರೆಗೂ ಟ್ರಾವೆಲ್ ಮಾಡ್ತಿದ್ದೀವಿ ಮಂತ್ರಾಲಯದಿಂದ. ಹಿಂದಿನ ವಿಡಿಯೋ ಮಂತ್ರಾಲಯದ ವಿಡಿಯೋ ಮಾಡಿದ್ದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದನ್ನ ಇನ್ನೂ ನೋಡಿಲ್ಲ ಅಂದರೆ ಮೊದಲು ಅದನ್ನು ಹೋಗಿ ನೋಡಿ. ಈಗ ನೋಡಿ, ಕರೆಕ್ಟ್ 6:01ಗೆ ಬಸ್ ಹೊರಟಿದೆ. ನೀವೇನಾದ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಈಗ ನಾವು ಮಂತ್ರಾಲಯದಿಂದ ಡಿಪಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಣ್ತಿರೋದು ರಾಯಚೂರಿಗೆ ಸಿಟಿ ಬಸ್ಸು. ಪ್ರತಿ 30 ನಿಮಿಷಕ್ಕೆ ಒಂದೊಂದು ಬಸ್ ಹೋಗುತ್ತೆ ರಾಯಚೂರಿಗೆ ಮಂತ್ರಾಲಯದಿಂದ. ಈಗ ನೋಡಿ, ಮಂತ್ರಾಲಯದ ಮೇನ್ ಗೇಟ್ ಹತ್ತತ್ರ ಬರ್ತಾ ಇದ್ದೀವಿ. ಈ ಬಸ್ನ ರೂಟ್ ಬಂದುಬಿಟ್ಟು ಮಂತ್ರಾಲಯದಿಂದ ಡೈರೆಕ್ಟ್ ಆದೋನಿ, ಬಳ್ಳಾರಿ, ಹೊಸಪೇಟೆ, ಹಾವೇರಿ, ಶಿರ್ಸಿ, ಕುಮಟಾ, ಗೋಕರ್ಣ. ಈಗ ರಾತ್ರಿ 8:30 ಆಗಿದೆ. ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡರಲ್ಲಿರೋ ಅತಿಥಿ ಅನ್ನೋ ಹೋಟ್ಲಲ್ಲಿ ಊಟಕ್ಕೆ ನಿಲ್ಲಿಸಿದರೆ 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಈಗ ನಾವು ಬಳ್ಳಾರಿ ಬಸ್ ಸ್ಟ್ಯಾಂಡ್ನ ರೀಚ್ ಆಗಿದ್ದೀವಿ. ಇದೇ ನೋಡಿ ಬಳ್ಳಾರಿ ಬಸ್ ಸ್ಟ್ಯಾಂಡು. ಈಗ ನಾವು ಹೊಸಪೇಟೆ ಪ್ಲ್ಯಾಟ್ಫಾರ್ಮಲ್ಲಿ ಇದೆ ನಮ್ಮ ಬಸ್ಸು. ಹೊಸಪೇಟೆ ಮತ್ತು ಹಾವೇರಿಗೆ ಲೇಟ್ ನೈಟ್ ರೀಚ್ ಆಗಿದ್ದರಿಂದ ನಾವು ಅಲ್ಲಿ ಯಾವುದೇ ವಿಡಿಯೋ ಕೂಡ ಮಾಡಲಿಲ್ಲ. ಈಗ ನಾವು ಹಾವೇರಿಯಿಂದ ಶಿರ್ಸಿಗೆ ಹೋಗ್ತಾ ಇರೋ ರೂಟ್ ಇದು. ಅರ್ಲಿ ಮಾರ್ನಿಂಗ್ ಈ ರೂಟಲ್ಲಿ ಬರುತ್ತೆ ಬಸ್ಸು. ಈ ರೂಟು ಅರ್ಲಿ ಮಾರ್ನಿಂಗ್ ತುಂಬಾ ಖಾಲಿ ಇರುತ್ತೆ. ನೋಡೋದಕ್ಕೂ ಕೂಡ ಸೀನ್ಸು ಮತ್ತು ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾವೇರಿಯಿಂದ ಶಿರ್ಸಿಗೆ ಹೋಗ್ಬೇಕಾದ್ರೆ. ಈಗ ನಾವು ಶಿರ್ಸಿ ಕೂಡ ಕ್ರಾಸ್ ಮಾಡಿ ಶಿರ್ಸಿಯಿಂದ ಕುಮಟಾಗೆ ಹೋಗೋ ರೂಟಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ಬಸ್ ಹೋಗ್ತಿದೆಯಲ್ಲ, ಅದು ಬೆಂಗಳೂರು ಟು ಗೋಕರ್ಣ ಬಸ್ಸು. ಪ್ರತಿದಿನ ಹೋಗುತ್ತೆ ಆ ಬಸ್ ಕೂಡ. ಈ ಬಸ್ ಕೂಡ ಮಂತ್ರಾಲಯದಿಂದ ಪ್ರತಿದಿನ ಸಾಯಂಕಾಲ ಹೊರಡುತ್ತೆ ಗೋಕರ್ಣ ಕಡೆಗೆ. ಇದೆರಡು ಬಸ್ಸು ಶಿರ್ಸಿಯಲ್ಲಿ ಮೀಟಾಗಿ ಒಟ್ಟಿಗೆ ರೇಸ್ ಮಾಡಿಕೊಂಡು ಗೋಕರ್ಣವರೆಗೂ ರೀಚ್ ಆಗ್ತವೆ. ಶಿರ್ಸಿ ಟು ಕುಮಟಾ ರೂಟ್ ತುಂಬ ಗ್ರೀನರಿಯಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೂಟಲ್ಲಿ ನೀವು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ ಅಂದರೆ ಒಂದು ಸಲ ಟ್ರಾವೆಲ್ ಮಾಡಿ. ಅರ್ಲಿ ಮಾರ್ನಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾನ್ಸೂನಲ್ಲಿ ಟ್ರಾವೆಲ್ ಮಾಡಿದ್ರೆ ಬೆಸ್ಟ್ ಟೈಮು, ಏಕೆಂದರೆ ತುಂಬ ಗ್ರೀನರಿಯಾಗಿ ಫಾಗ್ ಎಲ್ಲ ತುಂಬಿಕೊಂಡಿರುತ್ತೆ. ಸೊ ನಾವು ಕೂಡ ಮಾನ್ಸೂನ್ ಟೈಮಲ್ಲೇ ಟ್ರಾವೆಲ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೂಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ನನ್ನ ಸಜೆಷನ್ ಏನಂದರೆ ನೀವು ಈ ರೂಟ್ನ ಅಟ್ಲೀಸ್ಟ್ ಒಂದು ಸಲ ಏನಾದರೂ ಟ್ರೈ ಮಾಡಬೇಕು. ರಿಸರ್ವೇಷನಲ್ಲಿ ನಿಮಗೆ ಈ ಬಸ್ಸು ಸಿಗುತ್ತೆ. ಮಂತ್ರಾಲಯದಿಂದ ಕುಮಟಾ ಅಂತ ಮಾತ್ರ ಇರುತ್ತೆ, ಗೋಕರ್ಣದವರೆಗೂ ರಿಸರ್ವೇಷನ್ ಇರೋದಿಲ್ಲ. ಮಂತ್ರಾಲಯ ಕುಮಟಾ ಅಂತ ಡೈಲಿ ಬಸ್ ತೋರಿಸುತ್ತಲ್ಲ, ಇದೇ ಆ ಬಸ್ಸು. ಮತ್ತು ಗೋಕರ್ಣ ಸೈಡಿಂದ ಹೊರಡಬೇಕಾದ್ರೂ ಇದ್ರದ್ದು ರಿಸರ್ವೇಷನ್ ಕುಮಟಾಯಿಂದನೇ ಸ್ಟಾರ್ಟ್ ಆಗಿ ಮಂತ್ರಾಲಯದವರೆಗೂ ಇರುತ್ತೆ. ಗೋಕರ್ಣದಿಂದ ಕುಮಟಾದವರೆಗೂ ಮತ್ತು ಕುಮಟಾದಿಂದ ಗೋಕರ್ಣದವರೆಗೂ ಈ ಬಸ್ಸಲ್ಲಿ ಯಾವುದೇ ರಿಸರ್ವೇಷನ್ ಇರೋದಿಲ್ಲ.
ಈಗ ನಾವು ಗೋಕರ್ಣ ಹತ್ತತ್ರ ಬರ್ತಾ ಇದ್ದೀವಿ. ಗೋಕರ್ಣದಲ್ಲಿ ನಾವು ರೂಮ್ ತೊಗೊಂಡಿರೋದು ಮಹಾಗಣಪತಿ ದೇವಸ್ಥಾನದ ಎದುರುಗಡೆ ಇರೋ ಶ್ಯಾಮ್ ನಾಲಿನ್ ಗೆಸ್ಟ್ ಹೌಸ್ ಅಂತ, ಇಲ್ಲೇನೆ. ಇವಾಗ ನಾವು ಗೋಕರ್ಣ ರೀಚ್ ಆಗಿದ್ದೀವಿ. ನಾವು ಫ್ರೆಶ್ ಅಪ್ಗೆ ಅಂತ ತೊಗೊಂಡಿದ್ದೀವಿ 1 hour ಟೈಮು, ಮತ್ತು ದರ್ಶನ ಮಾಡ್ಕೊಂಡು ಬರೋರ್ಗೂ ಇರುತ್ತೆ. ಸೊ ನೋಡಿ, ಇದು ತುಂಬ ದೊಡ್ಡದಾಗಿದೆ. ಇದು ಹಾಲ್ ಇದೆ ಒಂದು ಫುಲ್ಲು, ಮತ್ತು ಇಲ್ಲಿ ರೂಮ್ ಇದೆ ವಿತ್ ವಾಶ್ರೂಮ್ ಇದೆ. ಇಲ್ಲಿ ಇದು ಸಪ್ರೇಟ್ ರೂಮು, ಈ ಸೈಡ್ ಇಲ್ಲಿ ವಾಶ್ರೂಮು. ಸೊ ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಬರುತ್ತೆ ಅಂದರೆ, ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ ನೋಡಿ. ಅಲ್ಲಿ ಮಹಾಗಣಪತಿ ದೇವಸ್ಥಾನದಿಂದ ಒಂಚೂರು ಎದುರುಗಡೆನೇ ಬರುತ್ತೆ. ಸೊ ಇಲ್ಲಿ ಇವಾಗ ನಾವು ಮಹಾಗಣಪತಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ. ಇದು ಮಹಾಗಣಪತಿ ದೇವಸ್ಥಾನ. ಫಸ್ಟ್ ಇಲ್ಲಿ ವಿಸಿಟ್ ಮಾಡಿ ತದನಂತರ ಗೋಕರ್ಣ ಮಹಾಬಲೇಶ್ವರದನ್ನ ದರ್ಶನ ಮಾಡಬೇಕು. ಈಗ ನಮ್ಮದು ದರ್ಶನ ಕೂಡ ಆಯಿತು, ತುಂಬ ಚೆನ್ನಾಗಿ ಆಯಿತು. ಒಂದು 5 to 10 minutಸಿಗೆ ಆಯಿತು. ಈಗ ನಾವು ಗೋಕರ್ಣ ಬೀಚ್ಗೆ ಬಂದಿದ್ದೀವಿ, ಪಕ್ಕದಲ್ಲೇ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅಲೆಗಳೆಲ್ಲ ಬರ್ತಿದೆ. ಇಲ್ಲಿ ಯಾರನ್ನೂ ಆಡೋದಕ್ಕೆ ಬಿಡ್ತಿಲ್ಲ, ಬರೀ ನಿಂತ್ಕೊಂಡು ನೋಡೋದಕ್ಕೆ ಬಿಡ್ತಿದ್ದಾರೆ ಅಷ್ಟೇ. ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ, ನೀರು ಜಾಸ್ತಿ ಆಗಿರೋದ್ರಿಂದ ಸೊ ಯಾರನ್ನೂ ಕೂಡ ಆಡೋದಕ್ಕೆ ಬಿಡೋದಿಲ್ಲ. ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಟ್ರಾವೆಲರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾವು ಮುಂದೆ ಎಲ್ಲಿ ಹೋಗ್ತೀವಿ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂಬರುವ ವಿಡಿಯೋಸ್ಗಳನ್ನ ಕೂಡ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.